ಮಾರಿಕಾಂಬೆ ಜಾತ್ರೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಆದರೆ ಇನ್ ಡೀಟೇಲ್ ಆಗಿ ಹಿಸ್ಟ್ರಿ, ಸಂಸ್ಕೃತಿ ಇರ್ಬೋದು, ಅಥವಾ ಯಾರೆಲ್ಲ ಎಲ್ಲಿಂದ ಜಾತ್ರೆ ಶುರುವಾಯಿತು, ಹೇಗೆ ಶುರುವಾಯಿತು, ಈ ಒಂದು ಸಂಸ್ಕೃತಿ ಸಾಗರಕ್ಕೆ ಬಂದಿದ್ದು ಯಾಕೆ, ಸೊ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ ಇದ್ದರೆ ಒಂದು ಬುಕ್ ಬರ್ತಾ ಇದೆ. ಆ ಬುಕ್ ಎಲ್ಲಿ ಸಿಗುತ್ತೆ ಅಥವಾ ಬುಕ್ಕಿನ ಬೆಲೆ ಎಷ್ಟು, ಆ ಬುಕ್ಕಲ್ಲಿ ಏನೇನೆಲ್ಲ ಇದೆ ಅನ್ನುವಂಥ ಮಾಹಿತಿಯನ್ನು ಈಗ ಮಾವೇಸಂ ಪ್ರಸಾದ್ ಅವರು ಹಾಗೂ ಕೌಶಿಕಣ್ಣ ಅವರು ನಮಗೆ ಕೊಡ್ತಾ ಇದ್ದಾರೆ. ಬುಕ್ ಎಲ್ಲಿ ಸಿಗುತ್ತೆ, ಸಾಗರದ ಮಾರಿಕಾಂಬಾ ಜಾತ್ರೆಗೆ ನೀವು ಬರ್ತಾ ಇರಬೇಕಾದ್ರೇ ಬುಕ್ ಓದ್ಕೊಳ್ತಾನೆ ಬಹುಶಃ ಹೋಗ್ಬೋದು. ಸೊ ಅಂಥ ಒಂದು ಜಾಗದಲ್ಲೇ ಇಟ್ಟಿದ್ದಾರೆ ಬುಕ್ಕನ್ನು. ಸೊ ಆ ಬುಕ್ಕಿನ ಬೆಲೆ ಎಷ್ಟು, ಏನೇನೆಲ್ಲ ಇದೆ ಬುಕ್ಕಲ್ಲಿ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಜಾತ್ರೆ ಸಂದರ್ಭದಲ್ಲಿ ಬುಕ್ ಬರ್ತಾ ಇದೆ. ಸೊ ಆ ಬುಕ್ಕಲ್ಲಿ ಏನೇನೆಲ್ಲ ಇದೆ? ನಮ್ಮಮ್ಮ ಮಾರಿಕಾಂಬೆ ಅಂತ ಪುಸ್ತಕದ ಹೆಸರು. ನಮ್ಮ ಸಮಾಚಾರ ಪತ್ರಿಕೆಯಿಂದ ನಾವು ಇದನ್ನು ಪ್ರಕಟಣೆ ಮಾಡಿದ್ದೀವಿ. ಯೂಶ್ವಲಿ ಪತ್ರಿಕೆಗಳು ಏನೇನೋ ವಿಶೇಷಾಂಕಗಳನ್ನು ತರೋ ಸಂದರ್ಭದಲ್ಲಿ ನಾವೊಂದು ವಿಶಿಷ್ಟವಾಗಿ ಯಾವುದೇ ಜಾಹೀರಾತುಗಳಿಲ್ಲದೆ ಕೇವಲ ಮಾರಿಕಾಂಬೆಯ ಸಂಪೂರ್ಣ ಐತಿಹ್ಯವನ್ನು ಮತ್ತು ಎಲ್ಲ ಇದಕ್ಕೆ ಜೋಡಿಸಿರುವಂತಹ ಎಲ್ಲ ಸಮಾಜಗಳ ಸೇವೆಯನ್ನು ದಾಖಲಿಸುವಂತಹ ಪ್ರಯತ್ನ ಮಾಡಿದ್ದೀವಿ. ಕೇವಲ 100 ರೂಪಾಯಿಗಳ ಪುಸ್ತಕ ಅದು. ಇದು ಸಮರ್ಥ 99 ಮೊಬೈಲ್ಸ್ ಇದರಲ್ಲಿ ಸಿಗುತ್ತೆ. ಈ ದಿನ ಇದು ಬಿಡುಗಡೆ ಆಗಿದೆ, ಇವತ್ತು ಬಿಡುಗಡೆ ಆಗಿದೆ. ಕೌಶಿಕಣ್ಣ, ಇನ್ನು ಈ ಪುಸ್ತಕದ ಒಳಗಡೆ ಏನೇನಿದೆ ಅಂತ ಹೇಳಬೇಕು ಅಂದರೆ, ಇಡೀ ಮಾರಿಕಾಂಬಾ ದೇವಿಯ ಇತಿಹಾಸ ಇರುತ್ತೆ. ಮಾರಿ ಅಂದರೆ ಯಾರು, ಅವಳಿಗಿರೋದು 8 ಕೈಗಳು. ನಮ್ಮ ಸಾಗರದ ಅಧಿದೇವತೆ ಮಾರಿದೇವಿ ಇರೋದು 8 ಕೈಗಳು. 8 ಕೈಗಳಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಆಯುಧ ಇದೆ. ಆ ಆಯುಧ ಏನೇನು ಹೇಳುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ನಾವು ವಿಷಯಗಳನ್ನು ಕೊಟ್ಟಿದ್ದೇವೆ. ಜೊತೆಗೆ ಮಾರಿ ಜಾತ್ರೆಯಲ್ಲಿ ಬೇರೆ ಬೇರೆ ಸಮಾಜದವರು ಅವರವ್ರದ್ದೇ ಆದ ಪಾತ್ರಗಳನ್ನು ನಿರ್ವಹಿಸ್ತಾ ಬರ್ತಾರೆ. ಉಪ್ಪಾರ ಸಮಾಜದವರು ಇರಬಹುದು, ಸಿಂಪಿಗಳಿರಬಹುದು, ಕುರುಬರಿರಬಹುದು, ಮಡಿವಾಳರು, ಹೀಗೆ ಬೇರೆ ಬೇರೆ ಸಮಾಜದವರು ಅವರವ್ರದೇ ಆದ ಪಾತ್ರ ಇದೆ. ಆ ಎಲ್ಲ ಪಾತ್ರಗಳನ್ನು ಕೂಡ ಇದರಲ್ಲಿ ಸಂಕ್ಷಿಪ್ತವಾಗಿ ಫೋಟೋ ಸಹಿತ ನಾವಿಲ್ಲಿ ಕೂಡ ಹಾಕಿದ್ದೇವೆ. ಹಾಗೆ ಅದೇ ರೀತಿಯಾಗಿ ಈ ವಿಶೇಷವಾಗಿ ನಾನು ಹೇಳಬೇಕು ಅಂದರೆ, ಮಾರಿ ಜಾತ್ರೆ ಸಮಿತಿಯ ಎಲ್ಲ ಹಿಂದಿನ ಅಧ್ಯಕ್ಷರುಗಳು, ಅದನ್ನು ವಿಶೇಷವಾಗಿ ನಾವು ಇದರಲ್ಲಿ ಕವರ್ ಮಾಡಿರುವಂಥ ನಮಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರು ಮಾರಿ ಜಾತ್ರೆಯ ಸಮಿತಿಯ ಅಧ್ಯಕ್ಷರುಗಳಾಗಿದ್ದರು 1950ರಿಂದ ಹಿಡಿದು ಅಲ್ಲಿಂದ ಇವತ್ತಿನವರೆಗೂ ಕೂಡ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಅವರ ಪಟ್ಟಿ ಮತ್ತು ಭಾವಚಿತ್ರಗಳನ್ನು ಕೂಡ ನಾವು ಹಾಕಿದ್ದೇವೆ. ಸೊ ಇದಿಷ್ಟು ಕೂಡ ಈ ಪುಸ್ತಕದಲ್ಲಿರುವಂಥದ್ದು ಕೇವಲ 100 ರೂಪಾಯಿ. ಈ ಒಂದು ಪುಸ್ತಕದ ಬೆಲೆ 100 ರೂಪಾಯಿ. ಅದ್ಭುತವಾದಂತಹ ವಿಷಯಗಳನ್ನು ಒಳಗೊಂಡಿದೆ. ಪೂಜಾ ಸೆಂಟರ್ ಪಕ್ಕದಲ್ಲಿರುವಂತಹ ಸಮರ್ಥ 99 ಮೊಬೈಲ್ಸಲ್ಲಿ ಈ ಪುಸ್ತಕ ನಿಮಗೆ ಸಿಗುತ್ತೆ. ನಮ್ಮ ಸಾಗರದ ಎಲ್ಲ ನಾಗರಿಕರು ಕೂಡ ಬಂದು ತಗೊಂಡು ಇದರ ಬಗ್ಗೆ ಓದಿ ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆ್ಯಕ್ಚುಲಿ ಮಾರಿ ಜಾತ್ರೆ ಮೊದಲು ಕೇವಲ 2 ದಿನದ ಮಾರಿ ಜಾತ್ರೆ ಆಗಿತ್ತು. ಅದು ಯಾಕೆ 9 ದಿನದ ಮಾರಿ ಜಾತ್ರೆ ಆಯಿತು, ಅಥವಾ ಈ ಜಾತ್ರೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಹೇಗೆ ಸೇವೆ ಸಲ್ಲಿಸ್ತಾ ಇದ್ದಾವೆ, ಈ ಥರದ ವಿಶಿಷ್ಟ ಮಾಹಿತಿಗಳು ಕೂಡ ಈ ಬುಕ್ಕಲ್ಲಿ. ಇನ್ನು ನಮ್ಮ ಸಮಾಚಾರ ಪಾಕ್ಷಿಕ ಪತ್ರಿಕೆಯ ವತಿಯಿಂದ ಈ ಪುಸ್ತಕ ಬಿಡುಗಡೆ ಮಾಡಲಾಯಿತು. ನಮ್ಮಮ್ಮ ಮಾರಿಕಾಂಬಾ ಅನ್ನುವಂಥ ಹೆಸರಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಜಯಲಕ್ಷ್ಮಿ ಜ್ಯುವೆಲರ್ಸ್ನ ಮಾಲೀಕರಾದಂಥ ರಾಘವೇಂದ್ರ ಶೇಟ್ ಅವರು, ಹಾಗೆ ಮಾವೇಸಂ ಪ್ರಸಾದ್, ಕೌಶಿಕ್ ಕಾನ್ಗೋಡ್, ಆಶಿಕ್ ಮತ್ತು ಜ್ಯೋತಿ ನಂಜನಸ್ವಾಮಿ, ಪುಟಾಣಿ ಶೌರ್ಯ ಹಾಗೂ ಮಾನಸ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಈ ಸಂಚಿಗೆ ಮಾಡಿರೋದು ಬಹಳ ದೊಡ್ಡ ಕೆಲಸ. ಎಲ್ಲರ ಹತ್ರ ಹೋಗಿ ವಿಷಯ ಕಲೆಕ್ಟ್ ಮಾಡೋದು ಇದೆಯಲ್ಲ, ತುಂಬ ವಿಶೇಷವಾದದ್ದು ಮತ್ತು ತುಂಬ ಕಷ್ಟದ ಕೆಲಸ. ಅಂಥದ್ದನ್ನು ನಮ್ಮ ಸರ್ ಮಾಡಿದ್ದಾರೆ. ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಈ ಸಂಚಿಕೆಯಲ್ಲಿ ಜಾತ್ರೆಯ ಇಡೀ ಏನು ಪಾತ್ರ ಇದೆಯೋ ಅದೆಲ್ಲದೂ ಇದೆ. ಯಾವ್ಯಾವ ಕುಟುಂಬದವರು ಏನೇನು ಮಾಡ್ತಾರೆ ಅನ್ನೋದು ಇದೆ. ಇದನ್ನು ನೀವು ತಗೊಂಡೋಗಿ ಓದಿ ಜಾತ್ರೆಯ ವಿಶೇಷವನ್ನು ತಿಳ್ಕೊಳ್ಬೇಕಾಗಿ ವಿನಂತಿ. ಇನ್ನು ಇವತ್ತು ಸಂಡೇ, ಭಾನುವಾರದ ಸಮಯದಲ್ಲಿ ಯಾರಾದರೂ ಕೂಡ ಜಾತ್ರೆಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ಒಮ್ಮೆ ಖಂಡಿತ ನೋಡಿಬಿಡಿ. ಯಾಕೆ ಅಂತ ಹೇಳಿದರೆ ನಾನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಈಗಾಗಲೇ 12:30ನಲ್ಲಿ ತೆಗೆದಿರುವಂಥ ವಿಡಿಯೋ ಇದು. ಇವಾಗಲಿಗೂ ಕೂಡ 3ರಿಂದ 4 ಲೈನು ಮಾಡಿಟ್ಟಿದ್ದಾರೆ. ಯಾಕೆಂದರೆ ಉದ್ದ ಲೈನ್ ಮಾಡಿಬಿಟ್ರೆ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿದೆ. ಇವಾಗಲೇ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ 3 ಲೈನ್ ಮಾಡಿಸಿದ್ದಾರೆ. ಆಲ್ಮೋಸ್ಟ್ 9-10 ಗಂಟೆಯಿಂದ ನಿಂತವ್ರದ್ದು ಕೂಡ ಇಲ್ಲಿ ತನಕನೂ ಇನ್ನೂ ಮುಂದಕ್ಕೆ ಹೋಗ್ತಾ ಇಲ್ಲ ಲೈನು.
ಸೊ ಇಷ್ಟರ ಮಟ್ಟಿಗೆ ಅಂದರೆ ನಿಮಗೆ ವೆಹಿಕಲ್ ನಿಲ್ಸೋದಕ್ಕೂ ಕೂಡ ಇವತ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬೋದು. ಈ ಪಾಟಿ ಒಂದು ವೆಹಿಕಲ್ಗಳನ್ನು ಇಟ್ಟು ಈ ರೀತಿ ಇಟ್ಬಿಟ್ಟು ಹೋಗಿದ್ದಾರೆ. ಗಣಪತಿ ದೇವಸ್ಥಾನದ ಹತ್ರ ಅಂತೂ ಕಾಲು ಇಡಲಿಕ್ಕೆ ಆಗಲ್ಲ, ಅಷ್ಟು ಜನ. ಫುಲ್ ನೋಡಿ ಟ್ರಾಫಿಕ್ ಎಲ್ಲ ಜಾಮ್ ಆಗೋಗಿದೆ, ಎಲ್ಲೂ ಕೂಡ ಓಡಾಡಲಿಕ್ಕೇ ಆಗದೆ ಇರೋಷ್ಟು. ಇನ್ನು ಆ ಕಡೆ ಹೋದರೆ ಕಂಪ್ಲೀಟಾಗಿ ಬೋಟಿಂಗಿಗೆ ಹೋಗೋವ್ರದ್ದು, ಆಮೇಲೆ ಜಾತ್ರೆ ಕಡೆಗೆ ಹೋಗೋವ್ರದ್ದು, ಎದುರುಗಡೆಯಿಂದ ಹೋಗೋವ್ರದ್ದು ಎಲ್ಲ ಗಾಡಿಗಳನ್ನು ನಿಲ್ಲಿಸಿದ್ದಾರೆ. 4-ವೀಲರ್ ಅಂತೂ ಇಲ್ಲಿ ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ. ಇನ್ನಿಲ್ಲಿ ನಿಮಗೆ ನಿಲ್ಸೋಕ್ಕೆ ಜಾಗ ಇದೆಯಾ ಅಂತ ಕೇಳಿದರೆ ಖಂಡಿತ ಇಲ್ಲ, ಪಾರ್ಕಿಂಗಿಗೆ ಇಲ್ಲಂತೂ ಜಾಗ ಇಲ್ಲ. ಈ ಕಡೆಯಿಂದ ಕಾರ್ ತೊಗೊಂಬಂದರೆ ನೀವು ಸ್ಟ್ರಕ್ ಆಗ್ತೀರಾ. ಸೊ ಹೀಗಾಗಿ ಇವತ್ತು ಇಲ್ಲೇ ಇರ್ತೀರಾ, ಇನ್ನೂ 1-2 ದಿನ ಇಲ್ಲೇ ಇರ್ತೀರಾ ಅಂತಂದರೆ ಕಂಪ್ಲೀಟಾಗಿ ಸಂಡೇ ನೀವು ಜಾತ್ರೆಗೆ ಬರೋದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ನೋಡ್ತಾ ಇರ್ಬೋದು, ಯಾವ ಕಡೆಯಿಂದನೂ ಕೂಡ ನಾವು ಜಾತ್ರೆಗೆ ಹೋಗೋ ಪರಿಸ್ಥಿತಿನೇ ಇಲ್ಲ ಇವತ್ತು. ಆ್ಯಕ್ಚುಲಿ ಮೊನ್ನೆ ಎಲ್ಲ ಇಷ್ಟರ ಮಟ್ಟಿಗೆ ಅಂದರೆ ರಶ್ ಇರಲಿಲ್ಲ, ಬಟ್ ಇವತ್ತು ಹೆವಿ ರಶ್ ಆಗಿ ಹೋಗಿದೆ. ಯಾಕೆಂದರೆ ಎಲ್ಲರೂ ಕೂಡ ಊರ ಕಡೆಯಿಂದೆಲ್ಲ ಬರೋರು ಪ್ರತಿಯೊಬ್ಬರು ಕೂಡ ಇವತ್ತೇ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಜನ ಅಂತಂದರೆ ಪಾಪ ಈ ಬಿಸಿಲಲ್ಲೂ ಕೂಡ ಈ ಪಾರ್ಟಿ ಒಂದು ಇಷ್ಟು ಜನ ನಿಂತಿದ್ದಾರೆ ಅಂದರೆ ಆ್ಯಕ್ಚುಲಿ ಅವರಲ್ಲಿ ಶೆಡ್ ಥರ ಮಾಡಿದ್ದಾರೆ. ಆದರೂ ಕೂಡ ಇವತ್ತು 3-4 ಲೈನ್ ಮಾಡಿದಂಥ ಕಾರಣ ಅದು ಶೆಡ್ಡು ಕೂಡ ಯೂಸಿಗೆ ಬರ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನ ಬರ್ತಾ ಇದ್ದಾರೆ. ಅಲ್ದಲೆ ಇವಾಗ ನಾವು ಹೋಗಬೇಕಾದ್ರೆ ಮಿನಿಸ್ಟರ್ಗಳು ಕೂಡ ಬಂದರು. ಸೊ ಮತ್ತೆ ಒಂದು 1/2 ಅವರ್ ಎಲ್ಲ ಸ್ಟಾಪ್ ಮಾಡಿರ್ತಾರೆ. ಎಲ್ಲ ಜನನೂ ಪಾಪ ಕ್ಯೂನಲ್ಲಿ ನಿಂತ್ಕೊಂಡು ಅಷ್ಟರ ಮಟ್ಟಿಗೆ ಕಾಯ್ತಾ ಇದ್ದಾರೆ. ಇನ್ನು ನಿಂತು ಸಾಕಾಗಿ ದಣಿವಾರಿಸೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಮನೆಯಿಂದ ಮಜ್ಜಿಗೆ ತಂಪು ಪಾನೀಯವನ್ನು ಕೂಡ ಕೊಡ್ತಾ ಇದ್ದಾರೆ. ಪಾಪ ಅವರು ಪ್ರತಿ ವರ್ಷವೂ ಕೂಡ 9 ದಿನದಲ್ಲಿ 3 ದಿನ ಈ ಒಂದು ಮಜ್ಜಿಗೆಯನ್ನು ಕೊಡ್ತಾರಂತೆ ಅವರ ಮನೆಯಿಂದ. ಅವರು ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮನೆಯಿಂದ ಕೊಡ್ತಾ ಇರೋದಾ ಇದು ಮಜ್ಜಿಗೆ? ಪ್ರತಿದಿನ ಕೊಡ್ತಾ ಇದ್ದೀರಾ ಅಲ್ಲ? 3 ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ ಪ್ರತಿ ಸತಿನೂ ಕೊಡ್ತಾ ಇದ್ದೀರಾ? ಹಾಂ, ವಾರದಲ್ಲಿ 9 ದಿವಸದಲ್ಲಿ ಭಾನುವಾರ ಕೊಡ್ತಾ ಇದ್ದೀರಾ? ಅಲ್ಲೇ ಇದ್ದಾರಲ್ಲ. ಸರ್, ಎಷ್ಟೊತ್ತಿಂದ ಕ್ಯೂ ನಿಂತಿರೋದೆಲ್ಲ? 10 ಗಂಟೆಯಿಂದ ನಿಂತಿರೋದು. 1 ಅವರ್ ಆಯ್ತಾ? ಎಲ್ಲಿ ನಿಂತಿದ್ರಿ? ನೀವೆಲ್ಲಿ ನಿಂತ್ರಿ? ಕ್ಯೂ ಅಲ್ಲಿ ನಿಂತಿದ್ರಿ. ಈಗ ಮತ್ತೆ VVIP ಬಂದಿದ್ದಾರೆ, ಇನ್ನ 1 ಅವರ್ ಹೆಲ್ಡಪ್ ಆಗ್ಬೋದು ಕ್ಯೂ. ಅಡ್ಡಿಲ್ಲ, ಶಾಂತಿಯಿಂದ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿದ್ದಾರೆ.